ಫ್ಯಾಮಿಲಿ ಸಪೋರ್ಟ್ ಹೆಂಗಿದೆ? ಈಗ ಕೆಲವೊಮ್ಮೆ ಅಪ್ಸ್ ಆ್ಯಂಡ್ ಡೌನ್ಸ್ ತೀರಾ ಸಹಜವಾಗಿರಬಹುದು. ಸೊ ಇದು ಬೇಡ, ಈ ಫೀಲ್ಡ್ ಬೇಡ, ಏನೋ ನೋಡೋಣ, ಅಥವಾ ಇನ್ನೂ ಚೆನ್ನಾಗಿ ಮಾಡಿ, ಈ ಥರದ್ದು ಏನಾದರೂ ಡೆಫಿನೆಟ್ಲಿ ಫ್ಯಾಮಿಲಿದು ಟಾಕ್ಸ್ ಇದ್ದೇ ಇರುತ್ತೆ. ಹೇಗೆ ಸಪೋರ್ಟಿವ್ ಆಗಿದ್ದಾರೆ ನಿಮ್ಮ ಫ್ಯಾಮಿಲಿಯವರು? ನಮ್ಮ ಫ್ಯಾಮಿಲಿಲಿ ನಮ್ಮ ತಂದೆ ತಾಯಿ, ನಮ್ಮ ಇಬ್ಬರು ಮಕ್ಕಳು, ನಮ್ಮ ಮಿಸೇಜು, ನಮ್ಮ ಬ್ರದರು, ನಮ್ಮ ಸಿಸ್ಟರು, ಬಟ್ ಯಾವಾಗಲೂ ಅವರು ನನಗೆ ಮೋಟಿವೇಟ್ ಮಾಡಿದ್ದಾರೆ. ನಾವು ಯಾವ ಬಿಸ್ನೆಸ್ಸಲ್ಲಿ ಆಮೇಲೆ ಹೋಗೋ ಟೈಮಲ್ಲಿ ಅವ್ರು ನಮ್ಗೆ ಹೇಳಿದ್ದಾರೆ, ಎಸ್ ಯು ಗೋ ಹೆಡ್, ನೀವು ಈ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತೀರಾ ಅಂತ. ಸೊ ಅವರು ನಮ್ಗೆ ಯಾವತ್ತೂ ಡಿಮೋಟಿವೇಟ್ ಮಾಡಿಲ್ಲ ಅಥವಾ ನನಗೆ ಈ ಬಿಸ್ನೆಸ್ ಬೇಡ ಅಂತ ಯಾವತ್ತೂ ಹೇಳಿಲ್ಲ. ಸೊ ಹೇಳಬೇಕಂದ್ರೆ ನನ್ನ ಫ್ಯಾಮಿಲಿ ಬಂದು ಎವ್ರಿ ಟೈಮು ಎವ್ರಿ ಸ್ಟೆಪ್ಸಲ್ಲಿ ನಮ್ಮ ಹಿಂದೆ ನಮ್ಮ ಜೊತೆಗೆ ಏಜ್ ಎ ಸಪೋರ್ಟಾಗಿ ನಿಂತ್ಕೊಂಡಿದ್ರು. ಓಕೆ, ರೈಟ್ ಸರ್. ಈಗ ನೀವು ಕಂಡಂಗೆ ಇಷ್ಟು ವರ್ಷದ ನಿಮ್ಮ ಜರ್ನಿಯಲ್ಲಿ ಈ ಕಸ್ಟಮರ್ ಬಂದು ಹೇಳಿದಂಥ ಈ ಫೀಡ್ಬ್ಯಾಕ್ ನನಗೊಂದು ಖುಷಿ ಕೊಟ್ಟಿದೆ, ಈ ಥರದ್ದು ಯಾವುದಾದ್ರು ನೆನಪಿಸ್ಕೊಳ್ಬೋದಾ? ಮೇಡಮ್, ನಾವು ಜನರಲ್ ಆಗಿ ರಿಜಿಸ್ಟ್ರೇಷನ್ ಟೈಮಲ್ಲಿ ಕಸ್ಟಮರ್ನ ಡೈರೆಕ್ಟ್ ಭೇಟಿ ಆಗ್ತೀವಿ. ಮಿಕ್ಕಿದ ಟೈಮಲ್ಲಿ ಏನಾಗುತ್ತೆ, ಅವರು ಸೇಲ್ಸ್ ಟೀಮ್ ಜೊತೆಗಿರ್ತಾರೆ ಅಥವಾ ಲೀಗಲ್ ಟೀಮ್ ಜೊತೆಗಿರ್ತಾರೆ. ನಾವು ಸೇಲ್ಸ್ ಮಾಡಿ ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲಿ ನಾನು ಖುದ್ದಾಕೆ ರಿಜಿಸ್ಟ್ರೇಷನ್ ಟೈಮಿಗೆ ಹೋಗ್ತೀವಿ. ಆವಾಗ ಕಸ್ಟಮರ್ನ 1-to-1 ಕಸ್ಟಮರ್ ಹತ್ರ ಮಾತಾಡೋದು ನಮಗೆ ಅವಕಾಶ ಸಿಗ್ತದೆ. ಆ ಟೈಮಲ್ಲಿ ಆಲ್ಮೋಸ್ಟ್ 10ನಲ್ಲಿ ನಮಗೆ 8 ಕಸ್ಟಮರ್ ಹೇಳ್ತಾರೆ, ಸರ್ ನಿಮ್ಮ ಸ್ಟಾಫ್ ಆಗಲಿ ಅಥವಾ ನಿಮ್ಮ ಕಂಪ್ನಿ ಪ್ರೊಸೀಜರ್ ಆಗಲಿ ನಮಗೆ ತುಂಬ ಇಷ್ಟ ಆಗಿದೆ, ತಾವು ತುಂಬ ಸುಂದರವಾಗಿ ನಮಗೆ ಪ್ರಾಜೆಕ್ಟ್ ಕೊಟ್ಟಿದ್ದೀರಾ, ನಿಮ್ಮ ಪ್ರಾಜೆಕ್ಟ್ ನೋಡಿ ತುಂಬ ಖುಷಿಯಾಗಿದೆ ಅಂತ ವರ್ಡ್ ನಾವು ನಮಗೆ ಕಿವಿಗೆ ಬಂದರೆ ನಮಗೆ ತುಂಬ ಖುಷಿ ಆಗುತ್ತೆ, ಫೀಲ್ನೆಸ್ ಆಗುತ್ತೆ. ಪ್ಲಸ್ ಈ ಜರ್ನಿನ ಕಂಟಿನ್ಯೂ ಇದೇ ಥರ ಮಾಡಬೇಕು ನಾವು. ನೆಕ್ಸ್ಟು ನಮಗೆ ಈಗ ಕಂಪ್ನಿ ಬ್ರ್ಯಾಂಡ್ ಆಗಿಬಿಟ್ಟಿದೆ, ನಾವು ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟಲ್ಲಿ ಒಳ್ಳೆ ಹೆಸರು ಬಂದ್ಬಿಟ್ಟಿದೆ, ಈಗ ಎಕ್ಸ್ಟ್ರಾ ಮಾರ್ಜಿನ್ ಮಾಡಿಕೊಂಡು ವರ್ಕ್ ಮಾಡೋಣ ಅಂತ ಆ ಭಾವನೆ ಬರ್ತಾ ಇಲ್ಲ. ನಮ್ಗೆ ಒಂದೇ ಭಾವನ, ಈ ಕಸ್ಟಮರ್ ಫೀಡ್ಬ್ಯಾಕ್ ಏನು ಕೊಡ್ತಾ ಇದ್ದಾರೆ ಆ ಫೀಡ್ಬ್ಯಾಕು ನಮ್ಮ ಕಂಪ್ನಿ ಜರ್ನಿಯಲ್ಲಿ ಎನಿ ಟೈಮ್ ಸಿಗಬೇಕು. ಸೊ ಲೋ ಮಾರ್ಜಿನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ನ ಫಸ್ಟ್ ಮೋಟೋ ಇಟ್ಕೊಂಡು ವರ್ಕ್ ಮಾಡಬೇಕು ಅಂತ ಮುಂದಕ್ಕೆ ಹೋಗಬೇಕು ಅಂತ ಟಾರ್ಗೆಟು. ವಿಶೇಷವಾಗಿ ಬೆಂಗಳೂರಲ್ಲಿ ಈ ರಿಯಲ್ ಎಸ್ಟೇಟ್ ಅಂದಾಗ ಅಂಥ ಒಳ್ಳೆ ಫೀಡ್ಬ್ಯಾಕ್ ಇಲ್ಲ, ಇಲ್ಲಿ ಮೋಸ ಅಂತಲೇ ಇರೋದ್ರಿಂದಾಗಿ ನಿಮಗೆ ಕಾಂಪಿಟೇಷನ್ ಅಂತ ಅನಿಸ್ಲಿಲ್ವಾ? ಅಂದರೆ ನೀವೇನೇ ತತ್ವ ಆದರ್ಶಗಳನ್ನು ಇಟ್ಕೊಂಡ್ರೂ ಕೂಡ ಎಲ್ಲರೂ ಮಾಡ್ತಿರೋದು ಬೇರೆ ಕೆಲಸ ಅನ್ನೋ ಥರ ಇರುತ್ತೆ, ಬೇರೆ ರೀತಿಯಲ್ಲಿರುತ್ತೆ. ನಿಮ್ಗದು ಸವಾಲು ಅಂತ ಅನಿಸ್ಲಿಲ್ವಾ, ಚಾಲೆಂಜ್ ಅಂತ ಅನ್ನಿಸ್ಲಿಲ್ವಾ? ಸ್ಟಾರ್ಟಿಂಗಲ್ಲಿ ಇತ್ತು ಮೇಡಮ್, 1 year or 2 year. ಬಟ್ ಏಕಾ ಪ್ರಾಜೆಕ್ಟ್ಸ್ ನಾವು ಶುರು ಮಾಡಿ ಮಾರ್ಕೆಟಲ್ಲಿ ಯಾವಾಗ ಪ್ರಾಜೆಕ್ಟ್ ಡಿಲಿವರ್ ಮಾಡೋದು ಶುರು ಮಾಡಿದ್ದೀವಿ, ಅವ್ರ ಕಸ್ಟಮರ್ನ ಡೈರೆಕ್ಟ್ ಇಂಟೆಕ್ಟ್ ಮಾಡೋದು ಶುರು ಮಾಡಿದ್ದೀವಿ, ಆವತ್ತಿಂದ ನಮ್ಮ ಕಂಪ್ನಿ ಬಗ್ಗೆ ಕಸ್ಟಮರ್ ಆಟೋಮೆಟಿಕಲಿ ಭಾವನೆ ಚೇಂಜ್ ಆಗಿದೆ. ಮೌತ್ ಪಬ್ಲಿಸಿಟಿಯಲ್ಲಿ ಕಸ್ಟಮರ್ ಹೇಳೋದು ಶುರು ಮಾಡಿದ್ದಾರೆ, ಬಗ್ಗೆ ಎಸ್ ಗುರುಪುನನ್ ಈಸ್ ದ ಡಿಫ್ರೆಂಟ್ ಫ್ರಮ್ ಅದರ್ ಕಂಪ್ನಿ. ಸೊ ನನಗೆ ಮೇಜರ್ ಅಷ್ಟೊಂದು ಏನು ಅನಿಸ್ಲಿಲ್ಲ. ಈಗ ಕಂಪ್ನಿಯಲ್ಲಿ ಆಟೋಮೆಟಿಕ್ ಪಬ್ಲಿಕಲ್ಲಿ ಭಾವನೆ ಇದೆ, ಗುರುಪುನನ್ ಮಿಸ್ ಇದು ಮೇನ್ಲಿ ಲೀಗಲು, ಆನ್ ಟೈಮ್ ಡೆಲಿವರಿ, ಕ್ವಾಲಿಟಿ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಯಾವುದೋ ಸಮಸ್ಯೆ ಇಲ್ಲ, ಇವ್ರ ಜೊತೆ ವ್ಯವಹಾರ ಮಾಡ್ಬೋದು ಅಂತ ಕಸ್ಟಮರ್ ಹೇಳ್ತಾರೆ. ಸೊ ಈಗ ಪ್ರಾಬ್ಲಮ್ ಇಲ್ಲ ನಮಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.